ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೆಣ್ಣು ಮಕ್ಕಳ ಮದುವೆ ಅಂದ್ರೆ ಅವ್ರಿಗಿಂತ ಜಾಸ್ತಿ ನಮಗೆ ದೊಡ್ಡ ವಿಷಯ ಅಲ್ವಾ ಕೇಶವ್ ಅವರೇ? ಎದೆ ಮೇಲೆ ಆಡಿ ಬೆಳೆದ ಮಗಳನ್ನ ಇನ್ನೊಬ್ಬರ ಮನೆಗೆ ಕಳಿಸೋದು ಒಂಥರ ಸಂಭ್ರಮನೂ ಹೌದು, ಒಂಥರ ಸಂಕಟನೂ ಹೌದು. ನಿಜ ಸಾಹೇಬ್ರೆ, ಇಷ್ಟು ವರ್ಷ ಅಪ್ಪ ಅಪ್ಪ ಅಂತ ಬೆಳಗಿಂದ ರಾತ್ರಿವರೆಗೂ ವಿಚಾರಿಸ್ಕೊಳ್ತಿದ್ದ ಮಗಳು ಇನ್ಮೇಲಿಂದ ಮನೇಲಿ ಇರಲ್ಲ ಅಂತಂದ್ರೆ ಎದೆ ಭಾರ ಆಗುತ್ತೆ. ಈ ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಅಪ್ಪಂದ್ರೆ ಎದೆಲ್ಲ ಖಾಲಿ ಖಾಲಿ. ಅದೇ ಹೆಣ್ಮಕ್ಳ ಜೀವನ ಚೆನ್ನಾಗಿದ್ದರೆ ಅದಕ್ಕಿಂತ ಖುಷಿ ಬೇರೆ ಯಾವುದು ಇರಲ್ಲ. ಕೆಲವು ಅಪ್ಪಂದರಿಗೆ ಮಾತ್ರ ಅದೃಷ್ಟ. ಮತ್ತೆ ಮದ್ವೆ ಕೆಲಸ ಎಲ್ಲ ಎಲ್ಲಿಗೆ ಬಂತು? ಜಾಸ್ತಿ ಕೆಲಸ ಏನು ಇಲ್ಲ ಅಮ್ಮೋರೆ, ನಾವು ಬಡವರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಹಾಗೆ ಆದಷ್ಟು ಇರೋದ್ರಲ್ಲೇ ಸಿಂಪಲ್ ಆಗಿ ಮಾಡ್ತಿದ್ದೀವಿ, ಅದ್ದೂರಿಯಾಗಿ ಮಾಡ್ತಿಲ್ಲ. ತಾವೆಲ್ಲ ತಪ್ಪು ತಿಳ್ಕೊಳ್ಳದೆ ಮದುವೆಗೆ ಬರಬೇಕು. ನೋಡಮ್ಮ ನಳಿನಿ, ಎಲ್ಲಿ ಮದುವೆ ಆಯ್ತು ಹೇಗಾಯ್ತು ಅನ್ನೋದು ಮುಖ್ಯ ಅಲ್ಲ. ಮದುವೆ ಆದ್ಮೇಲೆ ದಂಪತಿಗಳು ಎಷ್ಟು ಅರ್ಥಪೂರ್ಣವಾಗಿ ಜೀವನ ನಡೆಸ್ತಾ ಇದ್ದಾರೆ ಅದು ಮುಖ್ಯ. ಅಯ್ಯೋ, ಮದ್ವೆ ಹೇಗಾದ್ರೆ ಏನಂತಮ್ಮ, ದೇವರ ಆಶೀರ್ವಾದ ಮುಖ್ಯ. ಎಲ್ಲ ಒಳ್ಳೇದಾಗತ್ತೆ ಬಿಡು. ಅಮ್ಮೋರೆ, ದೇವರು ಆಶೀರ್ವಾದ ಕೊಟ್ಟೆ ಕೊಡ್ತಾನೆ, ನಮಗೆ ನಿಮ್ಮ ಆಶೀರ್ವಾದ ಮುಖ್ಯ. ನೀವು ಮದುವೆಗೆ ಬಂದ್ರೆ ಕುಚೇಲನ ಮನೆಗೆ ಕೃಷ್ಣ ಪರಮಾತ್ಮನೇ ಬಂದಂಗಿರುತ್ತೆ. ನಮ್ಮ ಲಕ್ಕಿಗೆ ಏನಾದರೂ ಕೊಡದೇ ಇರ್ತಾರಾ? ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಲಕ್ಷ್ಮಿನೂ ನಮ್ಮ ಮಗಳಿದ್ದ ಹಾಗೇನೆ. ನಾವೆಲ್ಲರೂ ಮದುವೆ ಖಂಡಿತ ಬಂದೇ ಬರ್ತೀವಿ. ಸಾಹೇಬ್ರೆ, ಖಂಡಿತ ನೀವೆಲ್ಲರೂ ಮದುವೆಗೆ ಬರಬೇಕು. ಕೊನೆವರೆಗೂ ಇದ್ದು ಮದುವೆನ ನಡೆಸ್ಕೊಟ್ಟು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕು. ಕೇಶವ್ರೆ, ನಿಮ್ಮ ಮಗಳು ಈ ಮನೆಗೂ ಮಗಳೇನೆ. ನಾನೇ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡ್ತೀನಿ, ನೀವೇನು ಸಂಕೋಚ ಮಾಡ್ಕೋಬೇಕು. ಆಯ್ತು ಯಜಮಾನ್ರೆ, ನಮಗೆ ಮದುವೆಗೆ ಏನೇ ಬೇಕಾದರೂ ನಾವು ನಿಮ್ಮದು ತುಂಬ ದೊಡ್ಡ ಮನಸ್ಸು. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ಅದೇ ಎಲ್ಲ ನಮಗೆ. ಅದು ಯಾವಾಗಲೂ ಇದ್ದೇ ಇರುತ್ತೆ. ಕೇಶವ ಪುರೋಹಿತ್ರೆ, ನೀವು ಯೋಚನೆ ಮಾಡಬೇಡಿ. ನಮ್ಮಮ್ಮ ಮದುವೆಗೆ ಲಕ್ಷ್ಮಿ ಎಷ್ಟೆಲ್ಲ ಓಡಾಡಿದ್ದಾಳೆ, ನಾವು ಅವಳ ಮದುವೆಗೆ ಓಡಾಡ್ತಿದ್ರೆ ಹೇಗೆ? ಕುಕ್ಕುಳು. ಆಮೇಲೆ ಮದ್ವೆಗೆ ಎಲ್ಲ ಜವಳಿ ತೆಗ್ದಿದ್ದಾಯ್ತಾ? ಇಲ್ಲ ಅಮ್ಮೋರೆ, ಪೇಟೆ ಕಡೆ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ. ಅಷ್ಟೇ ತಾನೇ, ನೀವ್ಯಾಕೆ ಪೇಟೆಗೆ ಹೋಗ್ಬೇಕು? ಇಲ್ಲೇ ಪೇಟೆನಲ್ಲಿ ನನಗೆ ಗೊತ್ತಿರೋ ಬೇಕಾದಷ್ಟು ಜನ ಸೀರೆ ಅಂಗಡಿಯವರು ಇದ್ದಾರೆ, ಅವ್ರನ್ನೇ ಮನೆಗೆ ಕಳಿಸ್ಬಿಡ್ತೀನಿ. ಲಕ್ಷ್ಮಿ ಮಾತ್ರ ಅಲ್ಲ, ಮನೆಯವರೆಲ್ಲರೂ ಸೀರೆ ತಗೋಬೇಕು ನೀವು. ಸಾಹೇಬ್ರೆ, ಅದೆಲ್ಲ ಏನು ಬೇಡ. ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ಅಲ್ವಾ? ಬೇಡ ಸಾಹೇಬ್ರೆ. ಲಕ್ಷ್ಮೀಪುರ